ಪ್ರೀತಿಯ ಕೇಳುಗರಿಗೆ ನಮ್ಮ ಚಾನಲ್ಗೆ ಸ್ವಾಗತ. ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮಿಸ್ಟರ್ ರಾಘವ್ ಆ್ಯಂಡ್ ಮಿಸಸ್ ರಾಘವ್ ಕಥೆಯ 11ನೇ ಸಂಚಿಕೆಗೆ ಸ್ವಾಗತ. ನೀವು ಹಿಂದಿನ ಸಂಚಿಕೆಯನ್ನು ನೋಡಿಲ್ಲ ಅಂದರೆ ದಯವಿಟ್ಟು ನೋಡ್ಕೊಂಡು ಬನ್ನಿ, ಇಲ್ಲ ಅಂದರೆ ಕತೆ ಅರ್ಥ ಆಗಲ್ಲ. ರಾಘವ್ ಮತ್ತು ಅರುಂಧತಿ ಅವರು ಆಫೀಸ್ನಿಂದ ಹೋಗ್ತಾ ಇರ್ತಾರೆ. ರಾಘವ್ ಅನು ಬಗ್ಗೆ ಯೋಚನೆ ಮಾಡ್ತಾ ಡ್ರೈವ್ ಮಾಡ್ತಾ ಇರ್ತಾನೆ. ಬಜಾರಿ ನಮ್ಮ ಆಫೀಸ್ನಲ್ಲಿ ಇದ್ದಾಳೆ, ಆದರೆ ಆ ಏಂಜಲ್ ಕಾಣಿಸ್ಲೇ ಇಲ್ಲ. ಅವಳು ಇನ್ನೂ ಸಿಗ್ತಾಳೆ. ಆ ಬಜಾರಿನ ಹಿಡ್ಕೊಂಡು ಹೇಗೆ ಆಟ ಆಡಿಸ್ತೀನಿ ಅಂದರೆ ಇಬ್ಬರು ಕಾಲಿಗೆ ಬಿದ್ದು ಸಾರಿ ಕೇಳಬೇಕು, ಹಾಗೆ ಮಾಡಬೇಕು ಅಂದ್ಕೊಳ್ತಾ ಇರುವಾಗ ರಾಗ್, ಹೇಗಿತ್ತು ಆಫೀಸ್ ಎಕ್ಸ್ಪೀರಿಯನ್ಸ್? ಗುಡ್ ಮಾಮ್, ವೀಕಿಗೆ ಒಂದು ಸಲ ಬರ್ತೀಯ ಅಲ್ವಾ? ನೋಡೋಣ ಮಮ್ಮಿ, ಮನಸ್ಸಾದಾಗ ಬರ್ತೀನಿ, ಓಕೆನಾ? ಓಕೆ, ಅಂತೂ ಬರ್ತೀನಿ ಹೇಳಿದೆ ಅಲ್ವಾ, ಅಷ್ಟು ಸಾಕು ಹೇಳ್ತಾರೆ ಅರುಂಧತಿ. ರಾಘವ್ ನಗ್ತಾ ಡ್ರೈವ್ ಮಾಡ್ತಾನೆ. ಅರುಂಧತಿ ಅವರ ಫೋನ್ ರಿಂಗ್ ಆಗುತ್ತೆ. ಹಲೋ ಮೇಡಮ್, ನಿಮ್ಮ ಮನೆ ಕೆಲಸಕ್ಕೆ ಜನ ಬೇಕು ಹೇಳಿದ್ರಿ ಅಲ್ವಾ? ಎಸ್, ಯಾವಾಗ ಬರ್ತಾರೆ? ಸಂಜೆ ಬರ್ತಾರೆ. ನೀವು ಮಾತಾಡಿ ಅವರು ಓಕೆ ಆದರೆ ನನಗೆ ಇನ್ಫಾರ್ಮ್ ಮಾಡಿ. ಓಕೆ ಹೇಳಿ ಕಾಲ್ ಕಟ್ ಮಾಡ್ತಾರೆ. ಯಾರು ಮಮ್ಮಿ ಅಂತ ರಾಘವ್ ಕೇಳ್ತಾನೆ. ಮನೆ ಕೆಲಸಕ್ಕೆ ಆಳು ಕಳಿಸಿ ಅಂತ ಏಜೆನ್ಸಿಯವರಿಗೆ ಹೇಳಿದ್ದೆ, ಅವರು ಕಾಲ್ ಮಾಡಿದ್ರು, ಇವತ್ತು ಬರ್ತಾರೆ ಅಂತೆ. ಹೌದಾ, ಇನ್ನಾದರೂ ರುಚಿಯಾದ ಅಡುಗೆ ತಿನ್ನಬಹುದು ಅಂತ ಹೇಳ್ತಾನೆ. ಏನು? ಹಾಗಾದರೆ ನಾನು ಅಡುಗೆ ಚೆನ್ನಾಗಿ ಮಾಡಲ್ವಾ? ಅದನ್ನು ಬಾಯಿ ಬಿಟ್ಟು ಹೇಳೋಕೆ ಆಗುತ್ತಾ ಅಂತ ನಗ್ತಾನೆ. ರಾಗ್, ಚಪ್ಪರಿಸಿಕೊಂಡು ತಿಂತಾ ಇದ್ದೆ, ಈಗ ಚೆನ್ನಾಗಿಲ್ಲ ಅಂತೀಯ ಹೇಳಿ ನಗ್ತಾ ಕೈ ಮೇಲೆ ಹೊಡಿತಾರೆ. ಸುಮ್ಮನೆ ತಮಾಷೆ ಮಾಡಿದೆ ಮಮ್ಮಿ. ಮಮ್ಮಿ, ತುಂಬ ಹಸಿವಾಗ್ತಿದೆ, ಊಟ ಆರ್ಡರ್ ಮಾಡು, ಮನೆಯಲ್ಲಿ ಅನ್ನ ಸಾರು ಅಷ್ಟೇ ಮಾಡಿರೋದು. ಹೌದಾ, ಓಕೆ ಮಾಡ್ತೀನಿ, ನನಗೂ ಮಾಡು. ಅತ್ತೆಗೆ ಚಪಾತಿ ಮತ್ತು ಗ್ರೇವಿ, ಸೂಪ್ ಹೇಳು. ನಿಂಗೆ ಏನೇನು ಬೇಕೋ ಆರ್ಡರ್ ಮಾಡು. ಓಕೆ ಮಮ್ಮಿ ಹೇಳ್ತಾನೆ ರಾಘವ್. ಮನೆಗೆ ಹೋಗಿ ಫ್ರೆಶ್ ಆಗುವಷ್ಟರಲ್ಲಿ ಪಾರ್ಸೆಲ್ ಬರುತ್ತೆ. ಅರುಂಧತಿ ಅವರು ಪ್ಲೇಟ್ಗೆ ಹಾಕಿ ರಾಘವ್ನ ಅತ್ತೆನ ಊಟಕ್ಕೆ ಕರೀತಾರೆ. ಎಲ್ಲರೂ ಖುಷಿಯಿಂದ ನಗ್ತಾ ಮಾತಾಡ್ತಾ ಊಟ ಮುಗಿಸ್ತಾರೆ. ರಾಘವ್ ರೂಮ್ಗೆ ಹೋಗಿ ಮ್ಯೂಸಿಕ್ ಆನ್ ಮಾಡಿ ಮೊಬೈಲ್ ನೋಡ್ತಾ ಇರುವಾಗ ರೋಸಿಗೆ ಮಾಡಿರುವ ಚಾಟ್ ನೋಡ್ತಾನೆ. ಇವಳೇ ಹೋದ ಮೇಲೆ ಇದೆಲ್ಲ ಯಾಕೆ ಅಂತ ಎಲ್ಲ ಡಿಲೀಟ್ ಮಾಡ್ತಾನೆ. ಫ್ರೆಂಡ್ಸ್ ನಂಬರ್ನೂ ಡಿಲೀಟ್ ಮಾಡ್ತಾನೆ. ಲ್ಯಾಪ್ಟಾಪ್ ತೆಗೆದು ಆಫೀಸ್ ಸ್ಟಾಫ್ಸ್ ಡೀಟೇಲ್ಸ್ ನೋಡ್ತಾನೆ. ಆ ಬಜಾರಿ ಡೀಟೇಲ್ ಸಿಗಲಿ, ಅವಳ ಕೊಬ್ಬು ಇಳಿಸ್ತೀನಿ ಹೇಳಿ ಹುಡುಕುತ್ತಾನೆ. ಅವಳ ಹೆಸರು ಗೊತ್ತಿಲ್ಲದೆ ಹೇಗೆ ಹುಡುಕೋದು? ಟೈಮ್ ವೇಸ್ಟ್ ಹೇಳಿ ಲ್ಯಾಪ್ಟಾಪ್ ಕ್ಲೋಸ್ ಮಾಡ್ತಾನೆ. ನೆಕ್ಸ್ಟ್ ಆಫೀಸ್ಗೆ ಹೋದಾಗ ನೋಡ್ಕೊಳ್ಳೋಣ ಅವಳನ್ನು ಹೇಳಿ ಮೊಬೈಲ್ ನೋಡ್ತಾ ಕೂತ್ಕೋತಾನೆ. ಇತ್ತ ದೇವಿ ಯೋಚನೆ ಮಾಡಿ ಒಂದು ತೀರ್ಮಾನ ಮಾಡ್ತಾಳೆ. ಹುಷಾರು ಇಲ್ಲ ಅಂದರೆ ಇಲ್ಲೇ ನಿಲ್ಲಬಹುದು ಅಂತ. ಪ್ರಿಯಾ ಮಲಗಿದ್ದವಳನ್ನು ಎಬ್ಬಿಸ್ತಾಳೆ. 2 ಕೈಗಳಿಂದ ಎಳೆದು, ಪ್ರಿಯಾ ಎದ್ದೇಳೆ. ಏನು ಮಮ್ಮಿ, ಒಂದು ಐಡಿಯಾ ಹೊಳಿತು. ಅಯ್ಯೋ, ನಿನ್ನ ಐಡಿಯಾ ಹೇಳೋಕ್ಕೆ ಎಬ್ಬಿಸ್ತಾ ಇದ್ದೀಯಾ? ಆಮೇಲೆ ಹೇಳು ಮಮ್ಮಿ ಹೇಳಿ ಮತ್ತೆ ಮಲ್ಕೊಳ್ತಾಳೆ. ಕೇಳಿ ಇಲ್ಲಿ, ಆಗ್ಬಹುದಾ ಆ ಪ್ಲ್ಯಾನ್ ಅಂತ ಹೇಳು. ಹಾಂ ಹೇಳು. ನಮ್ಮಿಬ್ಬರಲ್ಲಿ ಯಾರಿಗಾದ್ರೂ ಒಬ್ಬರಿಗೆ ಹುಷಾರಿಲ್ಲ ಅಂತ ಹೇಳಿದರೆ ಇಲ್ಲೇ ನಿಲ್ಲೋಕ್ಕೆ ಬಿಡ್ತಾರೆ. ಡಬ್ಬ ಐಡಿಯಾ. ಯಾಕೆ? ಮತ್ತೆ ಏನು ಮಮ್ಮಿ? ಹುಷಾರಿಲ್ಲ ಅಂದರೆ ಟ್ಯಾಬ್ಲೆಟ್ ತಗೊಂಡು ಹೋಗಿ ಹೇಳ್ತಾರೆ. ಎದ್ದೇಳೋಕ್ಕೆ ಆಗಲ್ಲ ಅಂದರೆ ಆಯಿತು. ಹಾಗೆ ಹೇಳಿದರೆ 2-3 ದಿನ ನಿಲ್ಲಬಹುದು. 1 ಮಂತ್ 2 ಮಂತ್ ನಿಲ್ಲೋಕ್ಕೆ ಆಗುತ್ತಾ? ಹೌದಲ್ವಾ? ಅದಕ್ಕೆ ಅಂದಿದ್ದು ಡಬ್ಬ ಐಡಿಯಾ ಅಂತ ಹೇಳಿ ಪ್ರಿಯಾ ಹೇಳ್ತಾಳೆ. 1 ತಿಂಗಳು ಎದ್ದೇಳಕ್ಕೆ ಆಗುತ್ತಿಲ್ಲ ಅನ್ನೋ ಹಾಗೆ ನಾಟಕ ಮಾಡಬೇಕು. ಕರೆಕ್ಟ್. ಜಾರಿ ಬಿದ್ದು ಸೊಂಟ ನೋವು ಅನ್ನೋ ನಾಟಕ ಮಾಡಬೇಕು. ಇದಾದರೆ ಓಕೆ, ಆದರೆ ಹುಷಾರು. ನಾಟಕ ಅಂತ ಅಪ್ಪನಿಗೆ ಗೊತ್ತಾದರೆ ನಿಜವಾಗ್ಲೂ ಸೊಂಟ ಮುರಿತಾರೆ. ಈ ನಾಟಕನ ನೀನೇ ಮಾಡು ಹೇಳ್ತಾಳೆ ದೇವಿ. ಅಪ್ಪನಿಗೆ ನಿಜ ಗೊತ್ತಾದರೆ ನನ್ನ ಸೊಂಟ ಮುರಿಲಿ ಅಂತನಾ? ಹೋಗಮ್ಮ, ನನ್ನಿಂದ ಆಗಲ್ಲ, ನೀನೇ ಮಾಡು. ನಿನ್ನಿಂದ ಏನೂ ಆಗಲ್ಲ, ಎಡವಟ್ಟುವನ್ನು ಮಾಡೋಕ್ಕೆ ಅಷ್ಟೇ ಗೊತ್ತು ನಿನಗೆ ಅಂತ ದೇವಿ ಗುಣಗುತ್ತಾ ಹೋಗ್ತಾಳೆ. ಈ ನಾಟಕನ ರಾತ್ರಿ ಮಾಡಬೇಕು ಅಂದ್ಕೊಂಡು ಶಂಕರಪ್ಪ ಹೋಗ್ತಾ ಇರುವಾಗ, ರೀ ನಾನು ಬರಲಾ ತೋಟಕ್ಕೆ ಕೇಳ್ತಾಳೆ. ಬಾ, ತುಂಬ ಕೆಲಸ ಇದೆ ಮಾಡುವಂತೆ ಅಂತ ಹೇಳ್ತಾನೆ.
ದೇವಿ ಸುಮ್ಮನೆ ನಿಲ್ತಾಳೆ. ಬರ್ತೀಯಾ ಅಂತ ಕೇಳ್ತಾನೆ ಶಂಕರಪ್ಪ. ಇಲ್ಲ ರೀ, ಸುಸ್ತು ಇದೆ, ಮಲ್ಕೊಳ್ತೀನಿ ಹೇಳಿ ಒಳಗೆ ಹೋಗ್ತಾಳೆ. ಇತ್ತ ಅರುಂಧತಿ ಅವರು ಅಡುಗೆ ಅವರಿಗೆ ಕಾಯ್ತಾ ಇರ್ತಾರೆ. ಗಂಡ ಹೆಂಡತಿ ಬರ್ತಾರೆ. ವಾಚ್ಮ್ಯಾನ್ ಅರುಂಧತಿ ಅವರಿಗೆ ಕಾಲ್ ಮಾಡಿ ಹೇಳ್ತಾನೆ. ಓಕೆ, ಅವರನ್ನು ಒಳಗೆ ಕಳಿಸಿ ಹೇಳ್ತಾರೆ ಅರುಂಧತಿ. ಅರುಂಧತಿ ಅವರು ಹೊರಗೆ ಬಂದು ಕೂತ್ಕೋತಾರೆ. ನಮಸ್ಕಾರ ಮೇಡಮ್. ಹ್ಞೂ, ಯಾವ ಊರು ನಿಮ್ಮದು? ಮೈಸೂರು. ಇಬ್ಬರು ಕೆಲಸಕ್ಕೆ ಬರ್ತೀರಾ? ಹ್ಞೂ ಅಮ್ಮ. ಅಡುಗೆ ಚೆನ್ನಾಗಿ ಬರುತ್ತೆ ಅಲ್ವಾ? ಬರುತ್ತೆ. ಮನೆ ಎಲ್ಲ ಕೆಲಸ ಮಾಡಬೇಕು ಇಬ್ಬರು. ಯಾವ ವಸ್ತು ಡ್ಯಾಮೇಜ್ ಆಗಬಾರದು. ಮನೆ ಕ್ಲೀನಾಗಿ ನೀಟಾಗಿ ಇರಬೇಕು. ನೀವು ಡೈಲಿ ಮನೆಗೆ ಹೋಗ್ತೀರಾ, ಇಲ್ಲೇ ಇರ್ತೀರಾ? ಇಲ್ಲೇ ಇರ್ತೀವಿ. ಸರಿ, ನಾಳೆಯಿಂದ ಬನ್ನಿ. ಅಲ್ಲಿ ಗೆಸ್ಟ್ ಹೌಸ್ ಪಕ್ಕ ಒಂದು ಮನೆ ಇದೆ, ಅಲ್ಲೇ ಇರಬಹುದು ನೀವು. ಓಕೆ ಮೇಡಮ್ ಹೇಳಿ ಹೋಗ್ತಾರೆ. ಏಜೆನ್ಸಿ ಅವರಿಗೆ ಕಾಲ್ ಮಾಡ್ತಾರೆ ಅರುಂಧತಿ. ನೀವು ಕಳಿಸಿರುವವರು ಬಂದು ಹೋದರು, ನಾಳೆಯಿಂದ ಬನ್ನಿ ಅಂತ ಹೇಳಿದೆ. ಅವರ ID ಅಡ್ರೆಸ್ ಪ್ರೂಫ್ ನನಗೆ ಕಳಿಸಿರಿ. ನಿಮ್ಮ ಪೇಮೆಂಟ್ ಆಮೇಲೆ ಪೇ ಮಾಡ್ತೇನೆ. ಓಕೆ ಮೇಡಮ್ ಹೇಳ್ತಾರೆ. ಅರುಂಧತಿ ಅವರು ಒಳಗೆ ಹೋಗಿ ಕಾಫಿ ಮಾಡಿ ಕುಡಿತಾ ಕೂತಿರ್ತಾರೆ. ಆಗ ಶಾಂತಲಾದೇವಿ ಅವರು ಬಂದು ಮಲಗಿಲ್ವ ನೀನು ಕೇಳ್ತಾರೆ. ಇಲ್ಲ ಅತ್ತೆ, ಅಡುಗೆ ಕೆಲಸಕ್ಕೆ ಬರ್ತೇನೆ ಹೇಳಿದ್ರು, ಬಂದರು. ಹೌದಾ, ಎಲ್ಲಿದ್ದಾರೆ? ನಾಳೆಯಿಂದ ಬರ್ತೇನೆ ಹೇಳಿ ಹೋದರು. ಹೌದಾ, ಸರಿ ಹೇಳಿ TV ನೋಡ್ತಾ ಕೂಡ್ತಾರೆ ಶಾಂತಲಾದೇವಿ ಅವರು. ರಾಗಿಗೆ ಬೂಸ್ಟ್ ಕೊಡಬೇಕು ಹೇಳಿ ಒಳಗೆ ಹೋಗ್ತಾರೆ. ಇತ್ತ ಮೈಥಿಲಿ ಕೆಲಸ ಮುಗಿಸಿ ಮನೆಗೆ ಬರ್ತಾಳೆ. ಹೋಗಿ ಆರಾಮವಾಗಿ ಸೋಫಾ ಮೇಲೆ ಕೂತ್ಕೊಳ್ತಾಳೆ. ಸೋಫಾನ ಮುಟ್ಟಿ ಖುಷಿ ದುಃಖ ಎರಡನ್ನೂ ಅನುಭವಿಸುತ್ತಾ ಕಣ್ಣು ಮುಚ್ಚಿ ದುಃಖದ ಕಣ್ಣೀರನ್ನು ಹೊರಹಾಕುತ್ತಾಳೆ. ಏಕೆಂದರೆ ಅವಳು ಸೋಫಾ ಮೇಲೆ ಕೂತೇ ಇರಲಿಲ್ಲ ಅದುವರೆಗೂ. ಯಾವಾಗಲೂ ಕೆಲಸ ಮಾಡ್ತಾನೆ ಇರ್ತಾಳೆ. ಕೆಲಸ ಮುಗಿಸಿ ಅವಳ ಚಿಕ್ಕ ರೂಮ್ಗೆ ಹೋಗಿ ಕೂತ್ಕೊಳ್ತಿದ್ಲು. ಅದೆಲ್ಲ ನೆನೆಸ್ಕೊಂಡು ಕಣ್ಣೀರು ಬರುತ್ತೆ ಅವಳಿಗೆ. ಅಷ್ಟರಲ್ಲಿ ಅನು ಸೀದಾ ಮನೆಯೊಳಗೆ ಬರ್ತಾಳೆ. ಮೈಥಿಲಿನ ನೋಡಿ, ಅಬ್ಬಾ, ಇವತ್ತಾದರೂ ನೆಮ್ಮದಿಯಾಗಿ ಕೂತಿದ್ದೀಯ. ದೇವ್ರೆ, ನನ್ನ ಮುದ್ದುನ ಹೀಗೆ ಮಹಾರಾಣಿಯಾಗೆ ಯಾವಾಗಲೂ ಕೂತ್ಕೊಂಡು ಇರೋ ಹಾಗೆ ಮಾಡಪ್ಪ. ಆಗ ಮೈಥಿಲಿ, ಬೇಡ ಬೇಡ, ನೆಮ್ಮದಿ ಸಿಕ್ಕಿದ್ರೆ ಸಾಕು, ಕೆಲಸ ಎಷ್ಟಿದ್ರೂ ಮಾಡ್ತೀನಿ ಅಂತ ಹೇಳ್ತಾಳೆ. ಹೂ ಕಣೆ, ನಿಂಗೆ ಖುಷಿ ನೆಮ್ಮದಿ ಸಿಕ್ಕಿದ್ರೆ ಸಾಕು, ಹಾಗೆ ಆರಾಮನೂ ಬೇಕು. ನೀನೇನು ಮೆಷಿನ್ ಅಂದ್ಕೊಂಡಿದ್ದೀಯಾ ಯಾವಾಗಲೂ ಕೆಲಸ ಮಾಡ್ತಾ ಇರೋಕ್ಕೆ ಅಂತ ಅನು ಹೇಳ್ತಾಳೆ. ಆಗ ಮೈಥಿಲಿ ನಗ್ತಾಳೆ. ನಗ್ಬೇಡ ನಗ್ಬೇಡ, ಮುತ್ತು ಉದುರುತ್ತೆ ಹೇಳಿ ತಮಾಷೆ ಮಾಡ್ತಾಳೆ ಅನು. ಮೈಥಿಲಿ ಅವಳ ಕೈಗೆ ಹೊಡೆದು ಹೋಗೆ ಅಂತ ನಗ್ತಾಳೆ. ಕಾಫಿ ಮಾಡಬೇಕಾ ಅಂತ ಅನು ಕೇಳ್ತಾಳೆ. ಬೇಡ ಹೇಳ್ತಾಳೆ. ಏನಾದರೂ ಮಾಡಿ ತಿನ್ನೋಣ ಅಂತ ಹೇಳಿದಾಗ ಮೈಥಿಲಿ ಮುಖ ಚಪ್ಪಗೆ ಮಾಡ್ತಾಳೆ. ಯಾಕಂದರೆ ಮನೆಯಲ್ಲಿ ಹಿಟ್ಟು ಎಣ್ಣೆ ಯಾವುದೇ ವಸ್ತು ಇರಲ್ಲ. ಆಗ ಅನು ಕೇಳ್ತಾಳೆ, ಬೇಡವಾ? ಬೇಡ ಬಿಡು, ನನಗೆ ಹಸಿವಾಗ್ತಾ ಇದೆ ತುಂಬ. ಮನೆಯಲ್ಲಿ ಏನಿದೆ ನೋಡಿಕೊಂಡು ತಿಂದು ಬರ್ತೀನಿ ಹೇಳಿ ಹೋಗ್ತಾಳೆ. ಮೈಥಿಲಿ ಫ್ರೆಶ್ ಆಗಿ ತಿನ್ನೋಕೆ ಏನಿದೆ ನೋಡ್ತಾಳೆ. ಏನೂ ಇರಲ್ಲ, ಬ್ರೆಡ್ ಅಷ್ಟೇ ಇರುತ್ತೆ. ಅದನ್ನೇ ತಿಂದು ನೀರು ಕುಡಿತಾಳೆ. ಅರುಂಧತಿ ಅವರು ರಾಘವ್ಗೆ ಬೂಸ್ಟ್ ಮಾಡಿ ಅವನ ರೂಮ್ಗೆ ಹೋಗ್ತಾರೆ. ರಾಘವ್ ಮಲಗಿರ್ತಾನೆ. ಎಬ್ಬಿಸೋದು ಬೇಡ ಹೇಳಿ ವಾಪಸ್ ಬರ್ತಾರೆ. ಅವನಿಗೆ ಮಾಡಿರೋ ಬೂಸ್ಟ್ ಫ್ಲಾಸ್ಕ್ನಲ್ಲಿ ಹಾಕಿಡ್ತಾರೆ. ಅತ್ತೆ, ರಾಗ್ ಬಂದರೆ ಅವನಿಗೆ ಹೇಳಿ ಕುಡಿಯೋಕೆ. ಹ್ಞೂ ಸರಿ ಹೇಳ್ತಾರೆ ಶಾಂತಲಾದೇವಿ ಅವರು. ಅರುಂಧತಿ ಅವರು ರೂಮ್ಗೆ ಹೋಗಿ ಕೂತ್ಕೋತಾರೆ. ಅಷ್ಟರಲ್ಲಿ ಡಿಟೆಕ್ಟಿವ್ ಕಡೆಯವರು ಕಾಲ್ ಮಾಡ್ತಾರೆ. ಅರುಂಧತಿ ಅವರು ಅವರ ಕಾಲ್ ಪಿಕ್ ಮಾಡದೆ ಬೇರೆ ಕೆಲಸ ಮಾಡ್ತಾರೆ. ಆ ಹುಡುಗಿ ರಾಘವ್ಗೆ ಸಿಕ್ಕಿರಬಹುದಾ? ಅದನ್ನು ಹೇಳೋಕೆ ಕಾಲ್ ಮಾಡಿರ್ಬಹುದಾ? ಇಲ್ಲ, ಹಾಗೆ ಆಗಿರ್ಲಿಕ್ಕಿಲ್ಲ. ನನ್ನ ಮಾತಿಗೆ ಭಯ ಬಿದ್ದು ರಾಘವ್ ತಂಟೆಗೆ ಬರಲ್ಲ ಅವಳು ಹೇಳಿ ಅಂದ್ಕೊಳ್ತಾರೆ. ಅನು ಮೈಥಿಲಿ ಮನೆಗೆ ಬಂದು, ಬಾರೆ, ನಿಂಗೆ ಒಂದು ವಿಷಯ ಹೇಳೋಕೆ ಇದೆ, ಬಾ ಬಾ ಹೇಳಿ ಹೇಳ್ಕೊಂಡು ಬಂದು ಸೋಫಾ ಮೇಲೆ ಕೂರಿಸ್ತಾಳೆ. ಏನು ಹೇಳು ಅಂತ ಕೇಳ್ತಾಳೆ ಮೈಥಿಲಿ. ಅವತ್ತು ನಿನ್ನ ಬ್ಯಾಗ್ನ ಕಳ್ಳ ಹಿಡ್ಕೊಂಡು ಓಡಿದ್ದ ಅಲ್ವಾ? ಆಗ ಮೈಥಿಲಿ ಅನು ಬಾಯಿಗೆ ಕೈ ಹಿಡಿದು ಮೆಲ್ಲ, ಬೊಬ್ಬೆ ಹಾಕಬೇಡ ಅಂತ ಸುತ್ತಲೂ ನೋಡ್ತಾಳೆ. ಅನುನು ಸುತ್ತಲೂ ನೋಡಿ, ಯಾರಿಲ್ಲ ಕಣೆ, ಆದರೂ ಮೆಲ್ಲ ಹೇಳು ಹೇಳ್ತಾಳೆ ಮೈಥಿಲಿ. ಅದೇ ಕಳ್ಳನ ಹಿಡಿಯೋಕ್ಕೆ ಬೈಕ್ನಲ್ಲಿ ಹೋದ್ವಿ ಅಲ್ವಾ, ಅದೇ ಆ ಮೆಂಟಲ್. ಅವನು ಯಾರು ಗೊತ್ತಾ? ಯಾರು ಹೇಳಿ ಕೇಳ್ತಾಳೆ. ಅವನು ನಮ್ಮ ಆಫೀಸ್ ಮೇಡಮ್ ಮಗ ಕಣೆ.
ಮೈಥಿಲಿ ಬಾಯಿ ಮೇಲೆ ಕೈ ಇಟ್ಟು ಶಾಕ್ನಲ್ಲಿ ನೋಡ್ತಾಳೆ. ಹ್ಞೂ, ನನಗೂ ಹೀಗೆ ಶಾಕ್ ಆಗಿತ್ತು ಗೊತ್ತಾ. ಇನ್ಮೇಲೆ ಅವನೇ ಆಫೀಸ್ ನೋಡ್ಕೊಳ್ಳೋದು ಅಂತೆ. ನನ್ನ ಕತೆ ಮುಗೀತು ಹೇಳಿ ತಲೆ ಮೇಲೆ ಕೈ ಇಟ್ಟು ಅಳೋ ಹಾಗೆ ಮಾಡ್ತಾಳೆ ಅನು. ಅವನಿಂದ ಬಚ್ಚಿಟ್ಟುಕೊಂಡು ಇದ್ದೆ, ಆದರೆ ಅವನು ನನ್ನ ನೋಡಿ ನಿಲ್ಲಿಸಿ ಏನೇನೋ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತಿದ್ದ. ಸಾರಿ ಕೇಳಿದ್ರು ಬಿಡ್ತಿಲ್ಲ ಕಣೆ, ಬಜಾರಿ ಅಂತಾನೆ ನನಗೆ ಅಂತ ಕೋಪ ಮಾಡಿಕೊಂಡು ಅವನಿಗೆ ಬೈತಾಳೆ. ಆಗ ಮೈಥಿಲಿ ನಗ್ತಾಳೆ. ನಗಮ್ಮ ನಗು, ನಿನ್ನಿಂದ ನಾನು ಬಜಾರಿ ಅನ್ಸ್ಕೋಬೇಕು. ಆಗ ಮೈಥಿಲಿ ಬೇಜಾರು ಮಾಡ್ಕೊಳ್ತಾಳೆ. ಮೈಥಿಲಿ ಮುಖ ನೋಡಿದ ಅನು, ಓ ಸಾರಿ ಕಣೆ, ಅದು ಪ್ರೋನಲ್ಲಿ ಹೇಳಿಬಿಟ್ಟೆ. ನಿನ್ನಿಂದ ಅಲ್ಲ, ನಾನೇ ಅವನಿಗೆ ಏನೇನೋ ಹೇಳಿದ್ದಕ್ಕೆ ಅವನು ನನಗೆ ಬಜಾರಿ ಅಂದಿದ್ದು, ನಿನ್ನಿಂದ ಅಲ್ಲ. ನೀನು ಬೇಜಾರು ಮಾಡ್ಕೋಬೇಡ, ಬಾ ಡ್ಯಾನ್ಸ್ ಕ್ಲಾಸ್ ಮುಗಿಸಿ ಬರೋಣ ಹೇಳಿ ಕರ್ಕೊಂಡು ಹೋಗ್ತಾಳೆ. ರಾಘವ್ ಎದ್ದು ಮೊಬೈಲ್ ನೋಡ್ತಾನೆ. ಟೈಮ್ 6 ಗಂಟೆ ಆಗಿದೆ. ಎದ್ದು ಮುಖ ತೊಳೆದು ಕೆಳಗೆ ಬರ್ತಾನೆ. ಶಾಂತಲಾದೇವಿ ಅವರು ಟಿವಿ ನೋಡ್ತಾ ಇರ್ತಾರೆ. ಟೇಬಲ್ ಮೇಲೆ ಇದ್ದ ಒಂದು ಆ್ಯಪಲ್ ಕೈನಲ್ಲಿ ಇಟ್ಕೊಂಡು ಬರ್ತಾನೆ. ಆ್ಯಪಲ್ ಕಚ್ಚಿ ತಿಂದು, ಗ್ರ್ಯಾಂಡ್ ಮಾಮ್ ರಿಮೋಟ್ ಕೊಡಿ, ಇರೋ ಈ ಫಿಲ್ಮ್ ಮುಗೀಲಿ ಆಮೇಲೆ ನೋಡ್ಕೋ, ಸ್ವಲ್ಪ ಇರೋದು ಇನ್ನು ಹೇಳ್ತಾರೆ. ಈ ಓಲ್ಡ್ ಫಿಲ್ಮ್ ನಾನು ನೋಡಲ್ಲ ಹೇಳಿ ಮೊಬೈಲ್ ನೋಡ್ತಾ ಹೊರಗೆ ಹೋಗುವಾಗ ರಾಘವ್ ಬೂಸ್ಟ್ ಇಟ್ಟಿದ್ದಾಳೆ ಮಮ್ಮಿ, ಕುಡಿ ಹೇಳ್ತಾರೆ ಶಾಂತಲಾದೇವಿ ಅವರು. ಹ್ಞೂ ಹೇಳಿ ಡೈನಿಂಗ್ ಟೇಬಲ್ ಕಡೆ ಹೋಗಿ ಬೂಸ್ಟ್ ಹಾಕ್ಕೊಂಡು ಕುಡಿತಾ ಹೊರಗೆ ಹೋಗ್ತಾನೆ. ಆಗ ಅರುಂಧತಿ ಅವರು ಬರ್ತಾರೆ. ಅತ್ತೆ, ರಾಗ್ ಬೂಸ್ಟ್ ಕುಡಿದ್ನಾ? ಹ್ಞೂ ಕುಡಿತಾ ಇದ್ದ. ಎಲ್ಲಿದ್ದಾನೆ? ಹೊರಗೆ ಹೋದ ನೋಡು ಹೇಳ್ತಾರೆ. ಅರುಂಧತಿ ಅವರು ರಾಘವ್ನ ಕರೀತಾ ಹೊರಗೆ ಹೋಗ್ತಾರೆ. ರಾಘವ್ ಗಾರ್ಡನ್ನಲ್ಲಿ ಪಕ್ಷಿಗಳನ್ನು ನೋಡ್ತಾ ಅವುಗಳಿಗೆ ತಿಂಡಿ ಹಾಕ್ತಾ ಇದ್ದ. ರಾಗ್, ಏನು ಮಮ್ಮಿ, ಡಿನ್ನರ್ಗೆ ಏನು ಮಾಡಲಿ? ಏನಾದರೂ ಮಾಡಿ ಮಮ್ಮಿ. ಗೀ ರೈಸ್ ಮಾಡಲಾ? ಓಕೆ ಮಮ್ಮಿ. ಪಕ್ಷಿಗಳಿಗೆ ಫುಡ್ ಹಾಕೋದೇ ಇಲ್ವಾ ಮಮ್ಮಿ? ನನಗೆ ಟೈಮ್ ಎಲ್ಲಿದೆ? ಬಿಂದು ಇದ್ದಾಗ ಅವಳ ಮಗನಿಗೆ ಹೇಳಿ ಹಾಕಿಸ್ತಿದ್ಲು. ಈಗ ಅತ್ತೆ ಬೆಳಗ್ಗೆ ಒಂದು ಸಲ ವಾಕಿಂಗ್ ಬಂದಾಗ ಹಾಕ್ತಿದ್ರು. ಇನ್ಮೇಲೆ ನಾನೇ ಹಾಕ್ತೀನಿ ಮಮ್ಮಿ. ಹೂ ಮಗನೇ ಹೇಳಿ ಮಗನ ಕೆನ್ನೆ ಸವರಿ ಒಳಗೆ ಹೋಗ್ತಾರೆ. ಮೈಥಿಲಿ ಮತ್ತೆ ಅನು ಡ್ಯಾನ್ಸ್ ಕ್ಲಾಸ್ ಮುಗಿಸಿ ಮನೆಗೆ ಹೋಗ್ತಾರೆ. ರಾತ್ರಿ ಮಲಗೋಕ್ಕೆ ಬರಬೇಕಾ ಕೇಳ್ತಾಳೆ ಅನು. ಪರವಾಗಿಲ್ಲ ಹೇಳ್ತಾಳೆ ಮೈಥಿಲಿ. ಭಯ ಆಗಲ್ಲ ಅಲ್ವಾ? ಇಲ್ಲ ಹೇಳ್ತಾಳೆ. ಆದರೆ ಬರ್ತೀನಿ ಓಕೆನಾ? ಹ್ಞೂ ಹೇಳ್ತಾಳೆ. ಲಾಕ್ ಹಾಕು, ಯಾರೇ ಕರೆದ್ರೂ ತೆಗಿಬೇಡ, ಯಾರಾದರೂ ಕರೆದ್ರೆ ನನಗೆ ಕಾಲ್ ಮಾಡು ಹೇಳ್ತಾಳೆ ಅನು. ಹ್ಞೂ ಸರಿ ಹೇಳಿ ಸನ್ನೆ ಮಾಡ್ತಾಳೆ. ಓಕೆ ಬಾಯ್ ಹೇಳಿ ಹೋಗ್ತಾಳೆ ಅನು. ದೇವಿ ಮನೆಯಲ್ಲಿ ಕೆಲಸ ಮಾಡದವಳು ಊರಿಗೆ ಹೋಗಿ ಮಾಡಲೇಬೇಕಾದ ಪರಿಸ್ಥಿತಿಯಲ್ಲಿ ಇದ್ಲು. ಎಲ್ಲ ಪ್ರಿಯಾನಿಂದ ಹೇಳಿ ಗುಣಗುತ್ತಾ ಮುದ್ದೆ ಮಾಡ್ತಾ ಇದ್ಲು. ಪ್ರಿಯಾ ನೆಟ್ವರ್ಕ್ ಸಿಗ್ತಿಲ್ಲ ಮಮ್ಮಿ ಹೇಳ್ತಾ ಬರ್ತಾಳೆ. ಏ ಹೋಗೆ, ನನ್ನ ಕಷ್ಟ ನನಗೆ ನೆಟ್ವರ್ಕ್ ಅಂತೆ, ಎಲ್ಲ ನಿನ್ನಿಂದಲೇ, ನಿನ್ನ ಜೊತೆ ನಾನು ಅನುಭವಿಸ್ಬೇಕು ಹೇಳಿ ಮೂತಿ ತಿರುಗ್ತಾಳೆ ದೇವಿ. ಪ್ರಿಯಾನು ಮೂತಿ ಸೊಟ್ಟ ಮಾಡಿ ಹೋಗ್ತಾಳೆ. ರಾಘವ್ ಫ್ರೆಂಡ್ಸ್ ಜೊತೆ ಚಾಟ್ ಮಾಡ್ತಾ ರೂಮಲ್ಲಿ ಮಲಗಿರ್ತಾನೆ. ಹಾಗೆ ಮಾತಾಡ್ತಾ ನಾಳೆ ಪಾರ್ಟಿ ಇದೆ ಎಲ್ರೂ ಬನ್ನಿ ಹೇಳ್ತಾನೆ ನವೀನ್. ಹೋ, ಯಾವ ಖುಷಿಗೆ ಪಾರ್ಟಿ ಕೇಳ್ತಾನೆ ರಾಘವ್. ನನ್ನ ಹುಡುಗಿ ಬರ್ತ್ಡೇ ಕಣ್ರೋ ಅಂತ ಹೇಳ್ತಾನೆ. ನಿಮ್ಮ ಗರ್ಲ್ ಫ್ರೆಂಡ್ನ ಕರ್ಕೊಂಡು ಬನ್ನಿ ಹೇಳ್ತಾನೆ. ರಾಗ್ ಯೋಚನೆ ಮಾಡ್ತಾನೆ, ನಾನು ಯಾರ ಜೊತೆ ಹೋಗಲಿ? ಸದ್ಯಕ್ಕೆ ಯಾರೂ ಇಲ್ಲ ಅಲ್ವಾ ಗಾಯ್ಸ್, ನಾನು ಬರಲ್ಲ, ಯಾಕೋ ಅರ್ಕೆ. ಪಾರ್ಟಿ ಅಂದರೆ ನೀನು ಮುಂದೆ ಯಾವಾಗಲೂ, ಇವತ್ತು ನೀನೇ ಬರಲ್ಲ ಹೇಳ್ತಾ ಇದ್ದೀಯಾ? ಹ್ಞೂ ಗಾಯ್ಸ್, ನೀವೆಲ್ಲ ಕಪಲ್ಸ್, ನಾನು ಸಿಂಗಲ್, ನಿಮ್ಮ ಮಧ್ಯೆ ನಾನು ಯಾಕೆ? ಹೇ, ನೀನು ಸಿಂಗಲ್ಲಾ? ಜೋಕ್ ಮಾಡ್ತಾ ಇದ್ದೀಯಾ? ಎಸ್ ಗಾಯ್ಸ್, ಪ್ರಾಮಿಸ್ ಐ ಆಮ್ ನೌ ಸಿಂಗಲ್, ಇಟ್ಸ್ ಓಕೆ. ಗರ್ಲ್ಸ್ ಎಲ್ಲ ಜೊತೆಗಾದರೆ ಅವರಷ್ಟಕ್ಕೆ ಇರ್ತಾರೆ, ನಾವು ನಮ್ಮಷ್ಟಕ್ಕೆ ಎಂಜಾಯ್ ಮಾಡೋಣ ಬಾ ಹೇಳ್ತಾರೆ. ಓಕೆ ಹೇಳ್ತಾನೆ ರಾಘವ್. ಒಂದು ಟ್ವಿಸ್ಟ್ ಇದೆ, ನನ್ನ ಹುಡುಗಿಗೆ ಪಾನಿಪುರಿ ಫೇವ್ರೇಟ್, ಸೊ ಪಾನಿಪುರಿ ಪಾರ್ಟಿ ಫಸ್ಟ್. ಆಗ ರಾಘವ್ ಹೇಳ್ತಾನೆ, ಪಾನಿಪುರಿ ಸ್ಟಾಲ್ನೇ ತಂದು ಬಿಡೋಣ ಅಂತ. ನೋ ರಾಗ್, ಅವಳು ಇದುವರೆಗೂ ಫುಟ್ಪಾತಲ್ಲೇ ಮಾಡೋ ಪಾನಿಪುರಿ ತಿಂದಿಲ್ಲ ಅಂತೆ, ಸೊ ನಾಳೆ ಹೋಗೋಣ ಹೇಳಿದ್ದಾಳೆ. ಚೀ ವ್ಯಾಕ್, ನಾನು ಬರಲ್ಲ ಹೇಳ್ತಾನೆ ರಾಘವ್. ಅದೆಲ್ಲ ನಮ್ಮಂಥವರಿಗೆ ಆಗಲ್ಲ, ನಮ್ಮ ಸ್ಟೇಟಸ್ ಏನು? ನಾನು ರಾವ್ ಕಂಪೆನಿ ಓನರ್, ನನ್ನ ಯಾರಾದರೂ ಅಲ್ಲಿ ನೋಡಿದರೆ
ನನ್ನ ರೆಪ್ಯುಟೇಷನ್ ಏನಾಗಲ್ಲ, ನಾನು ಬರಲ್ಲ. ಆಗ ರಮೇಶ್ ಹೇಳ್ತಾನೆ, ನವಿ, ಏನೋ ನೀನು ಅಲ್ಲೆಲ್ಲ ಕರಿತೀಯ ನಮ್ಮನ್ನ, ನೀನು ನಿನ್ನ ಹುಡುಗಿ ಇಬ್ರು ಹೋಗಿ, ನಾವು ಅಲ್ಲೆಲ್ಲ ಬರಲ್ಲ. ನಿಮಗೆ ಪಾರ್ಟಿ ಬೇಕಂದ್ರೆ ಬನ್ನಿ, ಲೈಫಲ್ಲಿ ಎಲ್ಲಾನು ಎಂಜಾಯ್ ಮಾಡಬೇಕು ಕಣ್ರೋ. ಎಂತೆಂತಹ ಸೆಲೆಬ್ರಿಟಿಗಳು ಫುಟ್ಪಾತ್ ಫುಡ್ಡು, ಫುಟ್ಪಾತ್ನಲ್ಲಿ ವಾಕಿಂಗ್ ಎಲ್ಲ ಮಾಡ್ತಾರೆ. ನಾವೆಲ್ಲ ಅವರ ಮುಂದೆ ಏನೂ ಇಲ್ಲ. ಅವರೆಲ್ಲ ಈಗೋ ಬಿಟ್ಟು ಬರಲ್ವಾ ಹೇಳ್ತಾನೆ ನವೀನ್. ನಾಳೆ ಅವಳ ಡೇ ಮೆಮೊರೇಬಲ್ ಡೇ ಆಗಬೇಕು ಅನ್ನೋ ನನ್ನ ಹುಡುಗಿಯ ಆಸೆ. ನಾನು ಅವಳಿಗೆ ಡಿಸಪಾಯಿಂಟ್ ಮಾಡೋಕ್ಕೆ ಆಗಲ್ಲ. ಬರೋ ಹಾಗಿದ್ರೆ ಬನ್ನಿ, ಜಾಸ್ತಿ ಕ್ಲೌಡ್ ಇರೋ ಕಡೆ ಹೋಗಲ್ಲ. ಓಕೆ, ಬರ್ತೀವಿ. ಚೆನ್ನಾಗಿರೋ ಕಡೆ ನೋಡ್ಕೋ, ಗಲೀಜು ಇರೋ ಕಡೆ, ತುಂಬ ಜನ ಸೇರೋ ಕಡೆ ನಾವೆಲ್ಲ ಬರಲ್ಲ. ಒಳ್ಳೆ ಕಡೆನೇ ನೋಡ್ತೀನಿ. ನಾಳೆ 7 ಗಂಟೆಗೆ ಸಿಗೋಣ. ಲೊಕೇಶನ್ ನಾಳೆ ಸೆಂಡ್ ಮಾಡ್ತೀನಿ. ಓಕೆ ಡನ್ ಹೇಳ್ತಾರೆ. ದೇವಿ ಎಲ್ಲರಿಗೂ ಊಟ ಬಡಿಸಿ ಒಳಗೆ ಹೋಗಿ ಯೋಚನೆ ಮಾಡ್ತಾಳೆ. ಇದೇ ಸರಿಯಾದ ಸಮಯ, ಎಲ್ರೂ ಊಟ ಮಾಡಿ ಮುಗಿಸ್ಲಿ, ಆಮೇಲೆ ಜಾರಿ ಬಿದ್ದಂಗೆ ಮಾಡಬೇಕು ಅಂದ್ಕೊಳ್ತಾಳೆ. ಎಲ್ರೂ ಊಟ ಮಾಡಿ ಎದ್ದು ಹೋಗ್ತಾರೆ. ದೇವಿ ಬೇಗ ಬೇಗ ಊಟ ಮಾಡ್ತಾಳೆ. ಆಮೇಲೆ ಎಲ್ಲ ಪಾತ್ರೆ ತೊಳೆದು ನಾಯಿಗೆ ತಿನ್ನೋಕೆ ಹಾಕೋ ನೆಪದಲ್ಲಿ ಹೊರಗೆ ಹೋಗ್ತಾಳೆ. ನಾಯಿಗೆ ಹಾಕಿ ಮೆಟ್ಟಿಲು ಹತ್ತಿ ಬರುವಾಗ ಬಿದ್ದು ಜೋರಾಗಿ ಬೊಬ್ಬೆ ಹಾಕ್ತಾಳೆ. ಅಯ್ಯೋ ಅಮ್ಮ, ಅಯ್ಯೋ ಅಂತ ಎಲ್ರೂ ಓಡಿ ಬರ್ತಾರೆ. ನೋಡುವಾಗ ಮೆಟ್ಟಿಲ ಕೆಳಗೆ ಮಲಗಿರ್ತಾಳೆ. ಶಂಕರಪ್ಪ ಬಂದು ಏನೇ ಆಯಿತು ಕೇಳ್ತಾನೆ. ಕಾಲು ಜಾರಿ ಬಿದ್ದೆ ಅಂತ ಹೇಳ್ತಾಳೆ. ಸರಿಯಾಗಿ ನೋಡ್ಕೊಂಡು ಹೋಗೋಕೆ ಏನು ನಿಂಗೆ, ಎಲ್ಲೆಲ್ಲೋ ನೋಡ್ತಾ ಹೋದ್ರೆ ಹೀಗೆ ಆಗೋದು ಹೇಳಿ ಕೈ ಕೊಟ್ಟು ಎಬ್ಬಿಸೋಕೆ ಹೋಗ್ತಾನೆ. ಅಯ್ಯೋ ನನ್ನ ಸೊಂಟ ಹೋಯ್ತು, ಆಗ್ತಿಲ್ಲ ರೀ ಹೇಳೋಕೆ ಹೇಳ್ತಾಳೆ. ಪಕ್ಕದ ಮನೆಯವರು ಎಲ್ಲರೂ ಬಂದು ಏನಾಯಿತು ನೋಡ್ತಾರೆ. ಜಾರಿ ಬಿದ್ದು ಬಿಟ್ಲು ಅಂತ ನೀಲಮ್ಮ ಹೇಳ್ತಾರೆ. ಯಾರಾದರೂ ಎಬ್ಬಿಸೋಕೆ ಸಹಾಯ ಮಾಡಿ ಅಂತ ಹೇಳ್ತಾರೆ. ಇಬ್ರು ಹೆಂಗಸರು ಹಿಡಿತಾರೆ. ಶಂಕರಪ್ಪನ್ನು ಹಿಡ್ಕೊಂಡು ಒಳಗೆ ಕರ್ಕೊಂಡು ಹೋಗ್ತಾರೆ. ದೇವಿ ನೋವು ನೋವು ಅಂತ ಆಳ್ತಾನೇ ಇದ್ಲು. ಪಂಡಿತರಿಗೆ ಹೇಳಿ ಕಳಿಸಿ ಯಾರಾದರೂ. ಯಾರಾದರೂ ಕಾಲ್ ಮಾಡಿ ಹೇಳ್ತಾನೆ ಶಂಕರಪ್ಪ. ಪ್ರಿಯಾ ದೇವಿ ಪಕ್ಕ ಬಂದು ಓವರ್ ಆ್ಯಕ್ಟ್ ಮಾಡಬೇಡ ಮಮ್ಮಿ, ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಾರೆ ಅಷ್ಟೇ ಅಂತಾಳೆ. ಹೌದಲ್ವಾ? ಅಷ್ಟರಲ್ಲೇ ಒಬ್ಬರು ಹೇಳ್ತಾರೆ, ಹಾಸ್ಪಿಟಲ್ ಕರ್ಕೊಂಡು ಹೋಗಿ ಒಂದು ಸೂಜಿ ಹಾಕಿಸ್ಕೊಂಡ್ರೆ ನೋವು ಬೇಗ ಹೋಗುತ್ತೆ ಹೇಳ್ತಾರೆ. ಆಗ ದೇವಿ ಬೇಡ ಬೇಡ, ನೋವಿನ ಎಣ್ಣೆ ಹಚ್ಚಿದ್ರೆ ಕಡಿಮೆ ಆಗುತ್ತೆ. ಶಂಕರಪ್ಪ ಹೇಳ್ತಾನೆ, ನಿಂಗೆ ಹೇಗೆ ಗೊತ್ತು ಎಣ್ಣೆ ಹಚ್ಚಿದ್ರೆ ಕಡಿಮೆ ಆಗುತ್ತೆ ಅಂತ? ಅಲ್ಲ ರೀ, ಕಡಿಮೆ ಆಗಬಹುದು ಅಂತ ಹೇಳಿದೆ. ಹಾಸ್ಪಿಟಲ್ ಹೋದರೆ ಸುಮ್ಮನೆ ಖರ್ಚು ಅಂತ ಹೀಗೆ ಇರೋಕ್ಕೆ ಆಗುತ್ತಾ? ಈಗ ಪಂಡಿತರು ಬಂದು ಏನು ಹೇಳ್ತಾರೆ ನೋಡೋಣ. ಕಮ್ಮಿ ಆಗಿಲ್ಲ ಅಂದರೆ ನಾಳೆ ಹಾಸ್ಪಿಟಲ್ ಹೋಗೋಣ ಹೇಳ್ತಾನೆ ಶಂಕರಪ್ಪ. ಸರಿ, ನಾವೆಲ್ಲ ಹೋಗ್ತೀವಿ, ಹುಷಾರು ಹೇಳಿ ಹೋಗ್ತಾರೆ ಪಕ್ಕದ ಮನೆಯವರು. ದೇವಿ ಸೊಂಟ ನೋವು ಅಂತ ಅಳ್ತಾ ಇರ್ತಾಳೆ. ಅಷ್ಟರಲ್ಲಿ ಪಂಡಿತರು ಬರ್ತಾರೆ. ಅವರು ಪರೀಕ್ಷೆ ಮಾಡಿ ಸ್ವಲ್ಪ ಏಟು ಆಗಿದೆ, ನೋವಿಗೆ ಎಣ್ಣೆ ಕೊಡ್ತೀನಿ, ದಿನ ಮಸಾಜ್ ಮಾಡಿ ಹೇಳ್ತಾರೆ. ನೋವು ಕಡಿಮೆ ಆಗೋವರೆಗೂ ಎದ್ದು ಓಡಾಡಬೇಡಿ ಅಂತ ಹೇಳ್ತಾರೆ. ರೋಗಿ ಬಯಸಿದ್ದು ಹಾಲು, ವೈದ್ಯ ಹೇಳಿದ್ದು ಹಾಲು ಅಂದಂಗೆ ಆಯಿತು. ದೇವಿಗೆ ಖುಷಿನೋ ಖುಷಿ. ನಿಂಗೆ ಅವಾಗ ತಲೆ ಸುತ್ತು ಬರುತ್ತಾ ಕೇಳ್ತಾರೆ. ಬರುತ್ತೆ. ಕಣ್ಣು ಮಂಜಾಗುತ್ತಾ? ಆಗುತ್ತೆ. ಸರಿ, ನಾಳೆ ಕಷಾಯ ಕೊಟ್ಟು ಕಳಿಸ್ತೀನಿ, ದಿನ ತಗೋ ಹೇಳ್ತಾರೆ. ಶಂಕರಪ್ಪ, ಸ್ವಲ್ಪ ಬಾ ನನ್ನ ಜೊತೆ ಹೇಳ್ತಾರೆ ಪಂಡಿತರು. ಹೇಳಿ ಹೊರಗೆ ಹೋಗ್ತಾರೆ. ನಿನ್ನ ಹೆಂಡತಿಗೆ ದೊಡ್ಡ ಕಾಯಿಲೆ ಬಂದಿರೋ ಹಾಗಿದೆ, ದೊಡ್ಡ ಹಾಸ್ಪಿಟಲಿಗೆ ಒಂದು ಸರಿ ತೋರಿಸು ಹೇಳ್ತಾರೆ. ಶಂಕರಪ್ಪನಿಗೆ ಆಕಾಶವೇ ತಲೆ ಮೇಲೆ ಬಿದ್ದ ಹಾಗೆ ಆಗುತ್ತೆ. ದೇವ್ರೆ, ನಮ್ಮಂಥವರಿಗೆ ಹೀಗೆಲ್ಲ ಯಾಕೆ ಮಾಡ್ತಿ ಅಂತ ಅಳ್ತಾನೆ. ಪಂಡಿತರಿಗೆ ದುಡ್ಡು ಕೊಟ್ಟು ಕಳಿಸಿ ಬರ್ತಾನೆ. ಪ್ರಿಯಾ ದೇವಿ ಹತ್ರ ಬಂದು ಹೈಪೈ ಮಾಡಿ, ಸೂಪರ್ ಮಮ್ಮಿ, ನೀನು ಮಾಡ್ತಿರೋ ಆ್ಯಕ್ಟಿಂಗ್ ಆ ಪಂಡಿತರಿಗೂ ಗೊತ್ತಾಗಿಲ್ಲ, ಮತ್ತು ಈ ದೇವಿ ಅಂದರೆ ಸುಮ್ಮನೆನಾ ಹೇಳ್ತಾಳೆ. ಕತೆ ಮುಂದುವರಿಯುವುದು. ಈ ಕತೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿದವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದ.